ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಕಾಸರಗೋಡು ಅಂದ ತಕ್ಷಣ ನಮ್ಮ ಕಣ್ಣು ಬಂದಿರೋದು ಕೈಯಾರ ಕಿಂಗೆನ್ನರೈ. ಈ ಕವಿ ಇವತ್ತಿಗೂ ಕನ್ನಡಿಗರ ಮನದಲ್ಲಿ ಉಳಿದಿದ್ರೆ ಅವರ ಕನ್ನಡ ಮೇಲಿನ ಪ್ರೇಮದಿಂದ ಕಾಸರಗೋಡನ್ನು ಅಟ್ ಎನಿ ಕಾಸ್ಟ್ ಏನಾದರೂ ಆಗಲಿ ಕರ್ನಾಟಕಕ್ಕೆ ತೊಗೊಳ್ಬೇಕು ತರಬೇಕು ಅನ್ನೋಂಥ ಸಾಯುವವರೆಗೆ ಹೋರಾಟ ಮಾಡಿದವು. ಆದರೆ ಅವ್ರ ಕನಸಾಗಿ ಉಳಿತು, ನನಸಾಗಲೇ ಇಲ್ಲ ಅನ್ನೋದು ಅತ್ಯಂತ ನೋವಿಂದ ಹೇಳಬೇಕಾಗ್ಯದ. ಅಂಥ ಕನ್ನಡಮಯವಾದಂಥ ಕಾಸರಗೋಡಿನಲ್ಲಿ ಇವತ್ತು 7 ಲಕ್ಷದಿಂದ 8 ಲಕ್ಷ ಜನ ವಾಸ ಮಾಡ್ತಾರೆ ಕನ್ನಡಿಗರು. ಕಾಸರಗೋಡು ಅತ್ಯಂತ ಸಮೀಪ ನಮ್ಮ ಮಂಗಳೂರಿಗೆ, ದಕ್ಷಿಣ ಕನ್ನಡಕ್ಕೆ, ಅದರಲ್ಲೂ ಅಲ್ಲೆಲ್ಲ ಥರದ ಭಾಷೆಗಳು ಮಲಯಾಳ, ಕನ್ನಡ, ತುಳು, ಬ್ಯಾರಿ ಇತರ ಭಾಷೆಗಳು ಸತ್ಯಲ್ಲಿ ಮಾತಾಡ್ತಾರೆ. ಇವೆಲ್ಲವೂ ಅಲ್ಲೇ ಪ್ರತಿಯೊಬ್ಬರಿಗೂ ಕರತಲಾ ಮೂಲಕ. ಆದರೆ ದುರ್ದೈವ ಕನ್ನಡಕ್ಕೆ ಸೇರಬೇಕಾಗಿತ್ತು, ಕನ್ನಡ ನಾಡಿಗೆ ಸೇರಬೇಕಾಗಿತ್ತು, ಆಗಲಿಲ್ಲ. ಸೊನ್ನಲಗಿ ನಮಗೆ ಸೇರಬೇಕಾಗಿತ್ತು, ಸೊಲ್ಲಾಪುರ ಸೇರಲಿಲ್ಲ. ಭಾಷಾವಾರ ಪ್ರಾಂತರ ಸೇರಿ ಕೆಲವೊಂದು ಕಳ್ಕೊಬೇಕಾಗಿತ್ತು, ಕೆಲವೊಂದಿಷ್ಟು ಪಡ್ಕೋಬೇಕಾಗಿತ್ತು. ಕನ್ನಡಿಗೆ ಒಂದು ಸ್ವಲ್ಪ ಹೆಚ್ಚು ಹೊಡೆದು ಬಿದ್ದಿದ್ದು ನಿಶ್ಚಿತ, ಅದರಲ್ಲಿ ಯಾರು ಮಾತಿಲ್ಲ. ಕಾಸರಗೋಡು ಮತ್ತು ಸೊಲ್ಲಾಪುರ ಸರವಾಗಿ ಅದೇ ರೀತಿಯಾಗಿ ಮರಾಠಿಗರು ಮಾತಾಡ್ತಾರೆ, ಬೆಳಗಾವಿ ನಾವು ಕಳ್ಕೊಂಡಿವಿ ಅಂತೇಳಿ. ಸಹಜದ ಒಬ್ಬರಿಗೊಬ್ಬರು ನೋವು ಆಗುವಂಥದ್ದು. ಬಟ್ ಬೆಳಗಾವಿ ಇತಿಹಾಸ ಅಂತ ನೋಡಿದಾಗ ಅದು ಕನ್ನಡದ ಭಾಗನೇ ಇತ್ತು ಅನ್ನೋದು ಅಷ್ಟ ಸತ್ಯದ. ಜನಸ ಒಂದು ಸ್ವಲ್ಪ ಆ ಸಂದರ್ಭ ಹೆಚ್ಚು ಮಾತಾಡ್ತಿದ್ರು ಏನೋ, ಆದರೆ ಇವತ್ತು ಕನ್ನಡಿಗರು ಹೆಚ್ಚಾಗಿದ್ದಾರೆ, ಆ ಕನ್ನಡಿಗರು ಮರಾಠಿಗರು ಬೆಳೆದು ಹೋಗಿದ್ದಾರೆ. ಇವತ್ತು ಇದೇ ಮಾತನ್ನ ಮಲಯಾಳಿಗಳು ಅಂತ ಇದ್ದಾರೆ. ಕಾಸರಗೋಡಲ್ಲಿ ಮಲಯಾಳಂ ಮತ್ತು ಕನ್ನಡ ಜನ ಕೂಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸಹಜದ. ಯಾರಿಗಾದರೂ ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೊಡೋದು ಸುಲಭ ಮಾತಲ್ಲ. ಆದರೂ ಇವತ್ತಲ್ಲಿ ಕೇರಳದಲ್ಲೇ ಅವರು ಮಲಯಾಳಮನ್ನು ಪ್ರಥಮ ಭಾಷೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಥಮ ಭಾಷೆ ಕನ್ನಡ, ನಮ್ಮಲ್ಲಿ ಅಂತಲ್ಲ. ಅದು ನಾವು ಇನ್ನುಳಿದ ಭಾಷೆಗೂ ಗೌರವ ಕೊಡ್ತೀವಿ ಅನ್ನುವಂಥದ್ದು ನಾವು ನೋಡ್ತಾ ಬಂದೀವಿ. ಒಂದು ಸ್ವಲ್ಪ ನಮ್ಮಲ್ಲೇ ಸ್ವಲ್ಪ ವಿಶಾಲ ಮನೋಭಾವ. ಹಾಗಲ್ಲೇ ಈಗ ಆದರೆ ಕೇರಳದ ಈ ಕಾಸರಗೋಡಿನಲ್ಲಿ ಇವತ್ತು ನಮ್ಮ ಕನ್ನಡದ ಕಾಸರಗೋಡು ಕೇರಳ ಕಾಸರಗೋಡು ಆಗಿದೆ. ಅಲ್ಲೇ ಮಲಯಾಳಂ ಪ್ರಥಮ ಭಾಷೆ ಮಾಡಿ ಕನ್ನಡಕ್ಕೆ ಆದ್ಯತೆ ಇಲ್ಲದಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬಂದದ. ಅದಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪತ್ರನೂ ಬರ್ದಾರ, ಕನ್ನಡ ಉಳಿಲಿ ಬೆಳೀಲಿ, ಅವರಿಗೆ ಕನ್ನಡದ ಗುರುತ್ರಿ, ಅಲ್ಲಿ ಕನ್ನಡಿಗರಿಗೆ ಅವರ ಅಸ್ಮಿತತೆ ಆ ಥರದ್ದು ಉಳಿಸ್ರಿ ಅದ ಕನ್ನಡ ಅವ್ರ ಜೊತೆಗೆ ಅನ್ನುವಂಥ ಮಾತು. ಯಾಕಂದ್ರೆ 7-8 ಲಕ್ಷ ಜನ ಇದ್ದಾರಲ್ಲ ಕನ್ನಡಿಗರು. ಅವ್ರ ಬದುಕ ಮಲಯಾಳಂ ಜೊತೆಗೆ ಇದ್ದರೂ ಸಹಿತ ಕನ್ನಡದ ಮೇಲೆ ಪ್ರೀತಿ. ಯಾಕೆ ಒರಿಜಿನಲ್ ಅವರು ಕನ್ನಡಿಗರು. ಅದ್ರ ಜೊತೆಗೆ ಅಲ್ಲಿ ಇನ್ನುಳಿದ ಭಾಷೆಯವರು ಇದ್ದಾರಲ್ಲ, ಮಲಯಾಳ ಜೊತೆಗೆ ತುಳು ಮತ್ತು ಬ್ಯಾರಿ ಅಂದ್ರೆ ಗೊತ್ತದ, ಸಮುದ್ರ ದಂಡೆಯಲ್ಲಿ ವಾಸ ಮಾಡುತ್ತಿರುವಂಥ ಈ ಬ್ಯಾರಿ ಜನ ಮುಸ್ಲಿಮ್ಸ್ ಹೆಚ್ಚು ಕನ್ವರ್ಟ್ ಆಗಿದ್ದಾರೆ. ಅವರು ಬ್ಯಾರಿ ಅಂತ ಒಂದು ಲ್ಯಾಂಗ್ವೇಜನ್ನು ಮಾತಾಡ್ತಾರೆ, ಅವ್ರದ್ದೇ ಅಂಥದ್ದು. ಇವೆಲ್ಲ ನಾನು ಕೂಡಿ ಬೆರೆತು ಹೋಗಿಬಿಟ್ಟಿದಾವೆ. ಹೀಗಾಗಿ ಒಂದಕ್ಕೊಂದಲ್ಲಿ ಬೆರೆತು ಇರಲಿ, ಕನ್ನಡ ಅಸ್ತಿತ್ವ ಉಳಿಲಿ ಅನ್ನೋದು ಕನ್ನಡಿಗರ ಒಂದು ಬಯಕೆ. ಯಾಕಂದರೆ ಅದು ಕರ್ನಾಟಕ ಸೇರಬೇಕಾಗಿತ್ತು. ಇನ್ನು ಭಾಷಾ ರಚನೆ ಮಾಡ್ಬಂದವ್ರು ಏನೋ ಹೇಳ್ತಾ ಇದ್ದಾರಪ್ಪ ಮಲಯಾಳಿಗಳು ಅಂತೇಳಿ ಕೇರಳಕ್ಕೆ ಸೇರಿಸ್ಬಿಟ್ರು. ಕೊನೆಗೆ ಅದು ಕೇರಳದ್ದೇ ಆಗಿಬಿಟ್ಟದು ಇವತ್ತು. ಆದರೂ ಅಟ್ಲೀಸ್ಟ್ ಕನ್ನಡ ಕಲಿಯುವಂಥ, ಕನ್ನಡ ಮಾತಾಡುವಂಥ, ಕನ್ನಡ ಪ್ರೀತಿಸುವಂಥ ಜನ ಸಾಕಷ್ಟು ಇದ್ದಾರೆ ಕನ್ನಡಿಗರು. ಅವ್ರು ಅಟ್ಲೀಸ್ಟ್ ಅವ್ರು ಕನ್ನಡ ಕಲಿಯುವಂಥದ್ದು ವ್ಯವಸ್ಥೆ ಆಗಲಿ. ಅಲ್ಲೇ 210 ಕನ್ನಡ ಶಾಲೆಗಳಿದ್ದಾವ ಕಾಸರಗೋಡಿನಲ್ಲಂತೆ. ಅವೆಲ್ಲ ಕಾಸರಗೋಡಿನಲ್ಲಿ ಮುಚ್ಚಬಾರ್ದವು. ಆ ಕನ್ನಡ ಕಲಿಬೇಕು ಅನ್ನುವಂಥದ್ದು, ಕನ್ನಡ ಮಾತೃಭಾಷೆಯಾಗಿ ಕಲಿಬೇಕು ಅನ್ನೋಂಥವ್ರಿಗೆ ಅದು ಅವಕಾಶ ಕೊಡಬೇಕಾಗಿದ್ದು ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟದು. ನಾವು ಕನ್ನಡಿಗರಾದರೂ ಸಹಿತ ಅವ್ರಿಗೆ ಗೌರವಿಸ್ಬೇಕು, ಮಲಯಾಳಿಗಳು ಸಹಿತ ಕನ್ನಡವನ್ನು ಗೌರವಿಸ್ಬೇಕು ಅನ್ನೋದು ಈ ಒಂದು ಸಂವಿಧಾನದಲ್ಲಿ ಅದ. ಆದ್ರೆ ಇವತ್ತು ಸಹಜ ಎಲ್ಲರಲ್ಲೂ ಬೆಳೆದು ಬಿಟ್ಟದ. ಕರ್ನಾಟಕದಲ್ಲಿ ಇದ್ಯಪ್ಪ ನೀ ಕನ್ನಡ ಕಲಿ ಅಂತ ನಾವು ಹೇಳ್ತಾ ಇರ್ತೀವಿ, ಪ್ರಥಮ ಭಾಷೆಯಾಗಿ ಓದು ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿ ಮಲಯಾಳಿಗಳು ಮಲಯಾಳ ಭಾಷೆನ ಪ್ರಥಮವಾಗಿ ಕಲೀರಪ್ಪ ಅಂತ ಅಲ್ಲಿ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಅಲ್ಲೇ ಕನ್ನಡ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಮರೆತು ಹೋಗ್ತದೆ ಅನ್ನುವಂಥ ಭಯ ಕಾಡ್ಲಿಕ್ಕತ್ತದ. ಯಾಕಂದರೆ ಇವತ್ತು ಆಂಧ್ರದಾಗ ಹೋದಂಥ ಕನ್ನಡದ ಅನೇಕ ಪ್ರದೇಶಗಳು ಇವತ್ತು ತೆಲುಗನ್ನು ಕಲಿತಾ ಇದ್ದಾರೆ. ಮತ್ತು ಆ ದೇಶಗಳು ಸಹಜದ್ರಿ, ಅವರು ಅಲ್ಲಿ ಪ್ರಭಾವ ಆಗುವುದನ್ನ ಇಲ್ಲ ಅಂತಲ್ಲ. ಯಾಕಂದರೆ ಕನ್ನಡ ಅವ್ರು ಪ್ರೀತಿಸಿದ್ರು ಸಹಿತ ಅಲ್ಲೇ ವ್ಯವಹಾರ ಭಾಷೆ ಜೊತೆಗೆ ಆಡಳಿತ ಭಾಷೆ ಜೊತೆಗೆ ಬದುಕಿನ ಭಾಷೆ ಅಲ್ಲಿಯೇ ಭಾಷೆ ಇರೋದ್ರಿಂದಾಗೆ ಸಹಜವಾಗಿ ಕನ್ನಡಿಗರು ತಮ್ಮ ಭಾಷೆಯನ್ನು ಬಿಡುವಂಥ ಪ್ರಸಂಗಗಳು ಬರ್ತಾ ಇದ್ದಾವೆ. ಇವತ್ತು ನೋಡ್ರಿ, ಹೇಳಿದ್ದೆ ನಿಮಗೆ, ಕೈಯಾರ ಕಿಂಗೆನ್ನರ ಎಂಥ ಶ್ರೇಷ್ಠ ಕವಿ
ಕನ್ನಡದ ಕವಿ, ಕನ್ನಡಕ್ಕೆ ಅವನಗಳನ್ನು ಬರೆದ ಕನ್ನಡ ಲೋಕಕ್ಕೆ ಒಂದು ದೊಡ್ಡ ಸಾಹಿತ್ಯವನ್ನು ಕೊಟ್ಟು ಹೋದಂಥವ್ರು. ಆದ್ರೆ ಅವ್ರ ಕನಸು ಏನಿತ್ತಪ್ಪ ಅಂದ್ರೆ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸ್ಬೇಕಂತೇಳಿ ಹೋರಾಟ ನಿರಂತರ ಮಾಡಿದರು. ಇರುವವರೆಗೆ, ಜೀವಂತವಾಗಿ ಇರುವವರೆಗೆ. ಕೊನೆಗೂ ಅವ್ರಿಗೆ ಆಗಲಿಲ್ಲ. ಆ ನೋವು ಅವ್ರ ಜೊತೆಗೆ ಮಣ್ಣಾಗಿ ಹೋಯ್ತು ಅನ್ನೋದು ಅಷ್ಟೇ ಸಹಿತದ. ಇವತ್ತು ಕನ್ನಡ ಭಾಷೆನೂ ಪೂರ್ತಿಯಾಗಿ ಅಲ್ಲಿಂದ ಅಳಿಸಿ ಹಾಕ್ಬೇಕು ಅನ್ನೋದು ಪ್ರಯತ್ನ ಅಲ್ಲಿ ಈ ಮಲಯಾಳಿ ಭಾಷೆ ಅಥವಾ ಕೇರಳದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರಾ ಅನ್ನೋದು ಸಮಸ್ಯೆ ಇವತ್ತು ಎಲ್ಲರಿಗೂ ಕಾಡ್ಲಿಕ್ಕೆ ಸಹಜದ. ಮತ್ತು ಅವ್ರು ತಮ್ಮ ಕೇರಳ ಭಾಷೆ ಅಂದರೆ ಕೇರಳದ ಭಾಷೆ ಮಲಯಾಳಮ್ಮ ಉಳಿಸ್ಬೇಕು, ಬೆಳೆಸ್ಬೇಕು, ದೊಡ್ಡದು ಮಾಡಬೇಕು ಅನ್ನುವಂಥದ್ದು. ಮತ್ತು ಇಲ್ಲಿವರೆಗೆ ಮಲಯಾಳಂ ಭಾಷೆಯಲ್ಲೂ ಸಹ ಸಾಕಷ್ಟು ಶ್ರೀಮಂತ ಭಾಷೆ ಬಂದದ್ದು ಅವರ ಮಲಯಾಳಂದಲ್ಲಿ. ಈಗ ಸಾಹಿತಿಗಳು ಬಂದಿದ್ದಾರೆ, ಚಿತ್ರ ನಿರ್ಮಾಪಕರು ಬಂದಿದ್ದಾರೆ, ಡೈರೆಕ್ಟರ್ಗಳು ಬಂದಿದ್ದಾರೆ, ಎಲ್ಲರೂ ಬಂದರು. ಅವರಲ್ಲೂ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಬುದ್ಧಿವಂತರು ಅಲ್ಲಿದ್ದಾರೆ. ನಮ್ಮ ಕನ್ನಡದಲ್ಲೂ ಸಾಕಷ್ಟು ಜನ ಬಂದು ಹೋಗಿದ್ದಾರೆ, ನಮ್ಮಲ್ಲೂ ಇಲ್ಲ ಅಂತಲ್ಲ. ಅಂದ್ರೆ ಈ ಒಂದೇನು ಮಾತೃಭಾಷೆಗಳಿದ್ದಾವೆ ಇವುಗಳಲ್ಲಿ ಅನೇಕ ಒಂದು ವಿಚಾರವಂತರು, ತತ್ವಜ್ಞಾನಿಗಳು, ವಿಜ್ಞಾನ ಓದಿದಂಥವ್ರು, ವಿಜ್ಞಾನ ತಿಳ್ಕೊಂಡಂಥವ್ರು ಸಾಕಷ್ಟು ಜನ ಬಂದು ಆ ಭಾಷೆಗಳನ್ನಂತೂ ಇವತ್ತು ಭಾಳ ರಿಚ್ ಮಾಡಿದ್ದಾರೆ. ಹಾಗೆ ಕನ್ನಡನೂ ಇವತ್ತು ರಿಚ್ ಅದ. ನಮ್ದು ಏನು ಬೇಡಿಕೆ ಅಂದ್ರೆ ಇಷ್ಟ, ಈ ರಾಷ್ಟ್ರಪತಿಯಲ್ಲಿ ಹೋಗಿ ಕೇಳ್ಕೊಳ್ಳುವಂಥದ್ದು ಏನು ಸಿದ್ದರಾಮಯ್ಯ ಇರೋದು ಇಲ್ಲ, ನಮ್ಮ ಕನ್ನಡಿಗರಿಗೆ ಕನ್ನಡ ಭಾಷೆ ಉಳಿಯೋಂಗೆ ಮಾಡ್ರಿ, ಉಳಿಸ್ರಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ಅವರಿಗೆ, ಮುರ್ಮು ಅವರಿಗೆ ನಮ್ಮ ರಾಷ್ಟ್ರಪತಿ ಕಳಿಸಿದಾರ. ಇನ್ನು ಭೇಟಿಯೂ ಆಗ್ತೀವಿ ಅಂತ ಒಂದು ಮಾತು ಮಾತಾಡಿದ್ರೆ ಮುಖ್ಯಮಂತ್ರಿ ಪಿಣರಾಯಿ ಕಳಿಸಿದ ಲೆಟ್ರು ಮತ್ತು ಅವ್ರಿಗೆ ಕಳಿಸಿದ ಲೆಟ್ರು ಅದ್ರಲ್ಲಿ ಸ್ಪಷ್ಟವಾಗಿ ಕನ್ನಡದ ಅಸ್ಮಿತೆ ಉಳಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಮಗೆ ಅನ್ನೋದು ಇನ್ನೊಂದು ಪ್ರಶ್ನೆ ಅದು. ಭಾಳಷ್ಟು ಕೆಲವೊಂದು ಇಷ್ಟು ಭಾಳಷ್ಟು ಭಾಷಾ ಪ್ರಿಯರು ಉಗ್ರವಾಗಿ ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಬೇಕಾದ. ಆದರೆ ಎಲ್ಲಿವರೆಗೆ ಬೇಕು ಅನ್ನೋ ಸಹಿತ ನಾವು ತಿಳ್ಕೊಬೇಕಾಗಿದೆ ಇವತ್ತು. ಯಾಕಂದ್ರೆ ನಾವು ನಮ್ಮ ಉಗ್ರತ್ವದಿಂದ, ಅತಿವಾದದಿಂದ, ಅತಿ ಭಾವನಾವಾದದಿಂದ ಇನ್ನೊಬ್ಬರ ಮನಸ್ಸನ್ನು ಗೆಲ್ತೀವಿ ಅನ್ನೋದು ಭಾಳ ಕಷ್ಟ. ಸಹಜವಾಗಿ ನಾವು ಹೆಚ್ಚು ಜೋರಾದಾಗ ಅವ್ರು ತಮ್ಮ ಭಾಷೆ ಬಗ್ಗೆ ತಾವು ಪ್ರೀತಿ ಎಷ್ಟು ತೋರಿಸ್ತಾರಾಗ ಘರ್ಷಣೆಗೆ, ತಿಕ್ಕಾಟಕ್ಕೆ ಕಾರಣ ಆಗ್ತದೆ. ನಮ್ಮಲ್ಲಿ ಅನೇಕ ಜನ ಮಲಯಾಳಿಗಳು ಬಾರ್ಡರ್ದಲ್ಲೇ, ಮಂಗಳೂರು ಏರಿಯಾದಲ್ಲೇ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ, ಬೆಂಗಳೂರಲ್ಲೇ ಬಂದು ಬೆರೆತಿದ್ದಾರೆ. ನಮ್ಮ ಮೇಲೆ ಹೋಗಿದ್ರೆ ಇಂದ ಕಾಸರಗೋಡು ಮತ್ತಿನ್ನೊಂದು ಕಡೆ ನಮ್ಮ ಕನ್ನಡಿಗರಲ್ಲಿ ಹೋಗಿ ಬೆರೆತಿದ್ದಾರೆ. ಇಲ್ಲೇನು ಭಾಳ ಸೂಕ್ಷ್ಮದ ಇದು. ಭಾಷಾಭಿಮಾನ, ಧರ್ಮಾಭಿಮಾನ, ಜಾತಿ ಅಭಿಮಾನ ಇವು ಎಲ್ಲಿವರೆಗೆ ಇರಬೇಕು ಅನ್ನೋ ಸಹಿತ ಇವತ್ತು ಭಾಳ ಹೇಳೋದು ಕಷ್ಟ ಅದ. ಯಾಕಂದ್ರೆ ಜಾತಿ ನಮ್ಮಿಂದ ಹೋಗಲೇಬೇಕಾಗಿದೆ ಇವತ್ತು. ಅದ್ರ ಎರಡು ಮಾತಿಲ್ಲ. ಇಡೀ ನಮ್ಮ ದೇಶದ ಏನಾದರೂ ಹಿಂದುಳಿದಿದ್ರೆ, ನಮ್ಮ ದೇಶದ ಒಂದು ತಾರತಮ್ಯ ಹೆಚ್ಚಾಗಿದ್ರೆ ಆ ಜಾತಿ ಅಂತೇಳಿ. ಅದರಲ್ಲೂ ಜಾತಿಯಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು, ಜಾತಿಯಿಂದ ಧರ್ಮ ಹುಟ್ಟಿತೋ, ಧರ್ಮದ ಜಾತಿ ಹುಟ್ಟಿತೋ ಬೇರೆ ವಿಷಯ, ಚರ್ಚೆ ಬೇಕಾಗಿಲ್ಲ. ಅದ್ರ ಧರ್ಮ ಜಾತಿಗಳ ಸಲುವಾಗಿ ಇವತ್ತು ಯಾವ ರೀತಿ ಕಂಡು ಆಗ್ತಾ ಇದ್ದಾವೆ, ಅದೇ ರೀತಿ ಭಾಷೆ ಸಲುವಾಗಿ ಆಗ್ತಾ ಇದ್ದಾವೆ. ಈಗ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ, ಮಲಯಾಳಿಗಳು ಕನ್ನಡವನ್ನು ಅಲ್ಲಿ ಕನ್ನಡಿಗರು ಕಲಿಲಿಕ್ಕೆ ಬಿಡ್ರಿ, ಜೊತೆಗೆ ಮಲಯಾಳಂ ಕಲಿತಾರೆ. ಅವರು ವ್ಯವಹಾರ ಭಾಷೆ ಅದ, ನಿಶ್ಚಿತವಾಗಿ ಕಲಿತಾರೆ, ಇಲ್ಲಿ ಕಲಿತಾರೆ. ಯಾರಿಗೆ ಯಾವ್ದು ಬೇಕಾದ್ರೆ ಹೋಗ್ತಾರೆ. ಕನ್ನಡ ನಾಡಲ್ಲಿ ಬೇಕಾದ್ರೆ ಅಲ್ಲೇ ಇಲ್ಲಿ ಬರಲಿ, ಮಲಯಾಳಂ ಕಲ್ತ್ಬೇಕಾರೆ ಅಲ್ಲೇ ಕೇರಳಕ್ಕೆ ಎಲ್ಲೇ ಹೋಗ್ತಾರೆ ಅವಕಾಶಗಳು ಸಿಕ್ಕಲ್ಲೇ. ಯಾಕಂದ್ರೆ ಇವತ್ತು ನಿಮಗೆ ಗೊತ್ತದ, ನಮಗೆ ಗೊತ್ತದ, ನಿರುದ್ಯೋಗ ಸಮಸ್ಯೆ ಅಂತ ಈ ದೇಶವನ್ನು ಭಯಂಕರವಾಗಿ ಕಾಡ್ತಾ ಇದೆ. ಅದಂತೆ ಸುಳ್ಳೇನಲ್ಲ. ಹೀಗಾಗಿ ಉದ್ಯೋಗ ಎಲ್ಲಿ ಸಿಗ್ತದೆ ಹೋಗಿ ಜಾಯಿನ್ ಆಗ್ತಾರೆ. ಪಾಪ ಅವ್ರಿಗೆ ಇದೇ ಭಾಷೆ ಅಂತಿಲ್ಲ, ನಮ್ಗೆ ಹೊಟ್ಟೆ ಹಾಕು ಭಾಷೆ ನಮ್ಮ ಭಾಷೆ ಅನ್ನುವಂಥ ಪರಿಸ್ಥಿತಿ ಬಂದು ನಿಂತಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಅಲ್ಲಿ ನಾವು ಇವತ್ತು ಎಷ್ಟೋ ಉಗ್ರವಾಗಿ ಹೇಳಿದ್ರು ಸಹಿತ ಅಲ್ಲಿಯ ಸರ್ಕಾರಗಳ ಜೊತೆಗೆ ನಾವು ಆದಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಕೊಂಡು ಅವ್ರ ವಿಶ್ವಾಸವನ್ನು ಗಳಿಸ್ಕೊಂಡು ನಮ್ಮ ಕನ್ನಡ ಉಳಿಯುವಂಥ ವ್ಯವಸ್ಥೆನ ಮಾಡ್ಕೋಬೇಕಾಗಿದೆ. ಆ ದಿಶೆಯಲ್ಲೇ ಕೆಲವೊಮ್ಮೆ ನಾವು ಸ್ಟ್ರಿಕ್ಟಾಗಿ ಅಥವಾ ಇದು ಮಾಡಲೇಬೇಕಂತ ಹೇಳಿದಾಗ ಅದಕ್ಕೆ ನಾವು ಅವ್ರಿಗೆ ಮಾಡಬೇಕಾಗ್ತದೆ. ನಮ್ಮಲ್ಲೂ ಸಹಿತ ಮಲಯಾಳಿ ಭಾಷೆಗೆ ಅನುಕೂಲಗಳು ಮಾಡಿಕೊಳ್ಳುವಂಥ ಪ್ರಯತ್ನಗಳು ಇಲ್ಲಿ ಆಗಬೇಕಾಗ್ತದೆ. ಅವ್ರಿಗೂ ಅನುಕೂಲಗಳು ಮಾಡಿಕೊಡ್ಬೇಕಂತ ಕೆಲಸ ನಾವು ಮಾಡಬೇಕಾಗ್ತದೆ. ಆಲ್ರೆಡಿ ಮಾಡಿದ್ದಾರೆ ಇಲ್ಲಿಯೂ ಸಹಿತ. ಅಂಥ ಅಬ್ಜೆಕ್ಷನ್ ಏನು ಬಂದಿಲ್ಲ ಕೇರಳೀಯರಿಂದ. ಹೀಗಾಗಿ ಇವತ್ತು ಕೇರಳದವರು ಇಲ್ಲಿ ನೆಮ್ಮದಿ ಇರುವಂಥ ವ್ಯವಸ್ಥೆ ಇಲ್ಲದ. ಹೀಗಾಗಿ ಒಟ್ಟಾರೆಯಾಗಿ ಈ ಎದ್ದಂಥ ಈ ಒಂದು ಸಮಸ್ಯೆಗೆ ಪರಿಹಾರ ಸೂಚಿಸೋದ ಕೆಲಸ ಕೇರಳದ ಮುಖ್ಯಮಂತ್ರಿ ಅವ್ರು ಮಾಡಬೇಕಾಗಿದೆ. ಜೊತೆಗೆ ಕೇರಳದ ಜನನು ಮತ್ತು ಕೇರಳ ಜನನು ಕನ್ನಡಿಗರ ಮೇಲೆ ಸಾಕಷ್ಟು ಪ್ರೀತಿ ಅದಾರ. ಬಾರ್ಡರ್ ಮೇಲೆ ಇದ್ದಂಥವ್ರಂತ ಇನ್ನೂ ದಕ್ಷಿಣ ಕನ್ನಡ ಅಥವಾ ಉತ್ತರ ಕನ್ನಡ ಕೇರಳಕ್ಕೆ ಹೋಗಿ ಕೇರಳದಿಂದ ಇಲ್ಲಿ ಬರೋದು, ಹೋಗೋದು, ಮಾಡೋದು ಇವತ್ತು ನಡೆದವ. ಆ ಭಾಗದಲ್ಲಿ ಮದುವೆಗಳು ಮತ್ತೊಂದು ಎಲ್ಲ ಆಗ್ತಾ ಇದ್ದಾವ. ಮಲಯಾಳಿ ಮತ್ತು ಕನ್ನಡಿಗರು ಕೂಡಿ ಬದುಕುವಂಥ ವ್ಯವಸ್ಥೆ ಬಾರ್ಡರ್ ಮೇಲೆ ಎಲ್ಲ ಕಡೆ ಅದ. ಮತ್ತು ಯಾವ ರಾಜ್ಯಗಳು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಜನ ಹೋಗ್ತಾ ಇದ್ದಾರೆ. ಕಾರಣ ನಾವು ಲೀಡರ್ ಅನ್ನುವಂಥವ್ರು ಸ್ವಲ್ಪ ಸಂಯಮದಿಂದ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಜೊತೆಗೆ ಕನ್ನಡವನ್ನು ಉಳಿಸ್ರಪ್ಪ ಅಲ್ಲೇ ನಮ್ಮ ಕನ್ನಡಿಗರು ಕಲೀಲಿ ಕನ್ನಡ
ಅವರಿಗೆ ಅವ್ರ ಭಾಷೆ ಮೇಲೆ ಪ್ರೀತಿ, ಕನ್ನಡವನ್ನು ಮುಖ್ಯ ಭಾಷೆಯಾಗಿ ಇಟ್ಕೊಂಡ ಯಾರು ಕಲಿತಾರೆ, ಇಲ್ಲದವ್ರು ಇಲ್ಲ, ಒತ್ತಾಯ ಇದ್ದಿಲ್ಲ ಯಾರ ಮೇಲೆ. ಯಾಕಂದ್ರೆ ಬದಲಾವಣೆ ನಿಸರ್ಗದ ನಿಯಮ, ಇದರಲ್ಲಿ ಎರಡು ಮಾತಿಲ್ಲ. ಆದರೂ ನಮ್ಮ ಕಿಂಗಣ್ಣರಯ್ಯರ ಆಸೆ ಅಟ್ಲೀಸ್ಟ್ ಕನ್ನಡದಲ್ಲಿ ಉಳಿಲಿ, ಚೆನ್ನಾಗಿ ಬದುಕಲಿ, ಕನ್ನಡಿಗರು ಚೆನ್ನಾಗಿ ಮಲಯಾಳಿಗಳ ಜೊತೆ ಕೂಡಿಕೊಂಡು ಹೋಗಲಿ ಅನ್ನೋ ಹಿನ್ನೆಲೆಯಲ್ಲಿ ಕೆಲವೊಂದು ಮಾತಾಡಿದ್ವಿ. ಅದೇ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಸಹಜವಾಗಿ, ಆದಷ್ಟು ರಾಜಕೀಯವಾಗಿ ಮಾತಾಡ್ತಾ ಇರ್ತಾರೆ. ರಾಜಕೀಯವಾಗಿ ಮಾತಾಡೋದಂಥದ್ದು ಏನಿರಲಿಲ್ಲ. ಯಾಕೆಂದರೆ ಯಾರು ಆಡಳಿತರಿರ್ತಾರೆ ಅವ್ರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕಾದ ಪರಿಸ್ಥಿತಿ ಅದ. ಯಾಕಂದ್ರೆ ಸಂವಿಧಾನದ ಇಲ್ಲ, ಸಂವಿಧಾನಕ್ಕೆ ಬದ್ಧಾಗಿ ನಾವು ಹೋಗ್ಬೇಕು, ಅವರು ಹೋಗ್ಬೇಕು, ಈ ದಿಶೆಯಲ್ಲಿ ಹೋಗ್ತಾರೆ ಅನ್ನೋಂಥ ಭರವಸೆ ಅದ. ಆದರೂ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ, ಇನ್ನಷ್ಟು ಅಲ್ಲಿಯ ಮುಖ್ಯಮಂತ್ರಿ ಮೇಲೆ ಪ್ರೆಷರ್ ಮಾಡಿ ಕನ್ನಡ ಉಳಿಯುವಂಥ ಕೆಲಸ ಆಗಲಿ ಇನ್ನಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾಕಂದ್ರೆ ಕೊನೆದಾಗ ಹೇಳುವಂಥ ಏನಪ್ಪ ಅಂದ್ರೆ ಮಸೂದೆ ಅಂತ ಮಾಡಿದ್ದಾರೆ ಅವರು, ಅದರೊಳಗೆ ಕನ್ನಡ ಉಳಿಯುವಂಥ ಒಂದು ಸೇರಿಸಿ ಮತ್ತೊಮ್ಮೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಜೊತೆಗೆ ಪ್ರೀತಿಯಿಂದ ಮಾಡಿಸಿದ್ರೆ ಸಿದ್ದರಾಮಯ್ಯರ ಆ ಕೆಲಸ ಮಾಡಿಸಿದ್ರೆ ನಿಜವಾಗಿಯೂ ಒಳ್ಳೆಯ ರಿಸಲ್ಟ್ ಬರ್ತದೆ. ಜೊತೆಗೆ ಕಿಂಗಣ್ಣರಯ್ಯ ಪ್ರೀತಿಯ ಕನ್ನಡ ಅಲ್ಲಿಯೂ ಉಳಿದು ಬೆಳೀತದೆ ಅನ್ನೋದು ಎಲ್ಲ ಮಾತಿಲ್ಲ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆ.